ಶಿಡ್ಲಘಟ್ಟದ ಪೌರಾಯುಕ್ತಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಬಂಧನ ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಇಲ್ಲಿಯವರೆಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ವಿಚಾರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಪತ್ತೆ ಆಗಿದ್ದಾರೆ, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ ಅನ್ನುವ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಂಧನ ಆಗೇ ಆಗುತ್ತೆ ಶೀಘ್ರವೇ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರೋದು, ರಾಜೀವ್ ಬಂಧನಕ್ಕೆ ಪ್ರತ್ಯೇಕ ಟೀಮನ್ನು ರಚನೆ ಮಾಡಲಾಗಿದೆ. ಎಷ್ಟು ದಿನ ತಪ್ಪಿಸಿಕೊಂಡು ಇರೋದಕ್ಕಾಗತ್ತೆ? ಯಾರೇ ಬೆಂಬಲ ನೀಡಿದ್ರೂ ಕಾನೂನು ಒಂದೇ, ಅರೆಸ್ಟ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಯವರೆಗೂ ಕೂಡ ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ಆ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಇದು ಪೊಲೀಸ್ ಇಲಾಖೆಯ ವೈಫಲ್ಯನಾ ಅಥವಾ ಸರ್ಕಾರದ ವೈಫಲ್ಯ? ನೋಡಿ, ರಿಪಬ್ಲಿಕ್ ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ ಮಾಡ್ತಾರೆ ಅನ್ನುವ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. 2 FIR ದಾಖಲಾದರೂ ಕೂಡ ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರೋದು ಯಾರು? ರಾಜೀವ್ ಗೌಡ ಆಹಾರ ಸಚಿವ KH ಮುನಿಯಪ್ಪ ಅವರ ಆಪ್ತ ಅಂತ ಹೇಳಲಾಗುತ್ತೆ, ಶಿಷ್ಯನಂತೆ ನೋಡ್ತಾರಂತೆ. ಹಾಗಾಗಿ ಅವರ ಶ್ರೀರಕ್ಷೆ ಇದೆಯಾ? ನಿಜಕ್ಕೂ ತಲೆಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಇದಕ್ಕೆ ಉತ್ತರವನ್ನು ಕೊಡಬೇಕು. ರಾಜೀವ್ ಗೌಡನನ್ನ ಬಂಧನ ಮಾಡದಂತೆ ಪ್ರಭಾವಿ ರಾಜಕಾರಣಿಗಳು ಒತ್ತಡವನ್ನು ಹಾಕ್ತಿದ್ದಾರಾ? ಹಾಗಾದ್ರೆ ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇನ್ನೂ ಇಟ್ಟುಕೊಂಡಿರೋದು ಯಾಕೆ? ಇದು ಪಕ್ಷಕ್ಕೆ ಮುಜುಗರ ತಂದಿಲ್ವಾ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇನ್ನೇನು ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಆದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಶಿಡ್ಲಘಟ್ಟದ ಪೌರಾಯುಕ್ತಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಬಂಧನ ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಇಲ್ಲಿಯವರೆಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ವಿಚಾರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಪತ್ತೆ ಆಗಿದ್ದಾರೆ, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ ಅನ್ನುವ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಂಧನ ಆಗೇ ಆಗುತ್ತೆ ಶೀಘ್ರವೇ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರೋದು, ರಾಜೀವ್ ಬಂಧನಕ್ಕೆ ಪ್ರತ್ಯೇಕ ಟೀಮನ್ನು ರಚನೆ ಮಾಡಲಾಗಿದೆ. ಎಷ್ಟು ದಿನ ತಪ್ಪಿಸಿಕೊಂಡು ಇರೋದಕ್ಕಾಗತ್ತೆ? ಯಾರೇ ಬೆಂಬಲ ನೀಡಿದ್ರೂ ಕಾನೂನು ಒಂದೇ, ಅರೆಸ್ಟ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಯವರೆಗೂ ಕೂಡ ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ಆ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಇದು ಪೊಲೀಸ್ ಇಲಾಖೆಯ ವೈಫಲ್ಯನಾ ಅಥವಾ ಸರ್ಕಾರದ ವೈಫಲ್ಯ? ನೋಡಿ, ರಿಪಬ್ಲಿಕ್ ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ ಮಾಡ್ತಾರೆ ಅನ್ನುವ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. 2 FIR ದಾಖಲಾದರೂ ಕೂಡ ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರೋದು ಯಾರು? ರಾಜೀವ್ ಗೌಡ ಆಹಾರ ಸಚಿವ KH ಮುನಿಯಪ್ಪ ಅವರ ಆಪ್ತ ಅಂತ ಹೇಳಲಾಗುತ್ತೆ, ಶಿಷ್ಯನಂತೆ ನೋಡ್ತಾರಂತೆ. ಹಾಗಾಗಿ ಅವರ ಶ್ರೀರಕ್ಷೆ ಇದೆಯಾ? ನಿಜಕ್ಕೂ ತಲೆಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಇದಕ್ಕೆ ಉತ್ತರವನ್ನು ಕೊಡಬೇಕು. ರಾಜೀವ್ ಗೌಡನನ್ನ ಬಂಧನ ಮಾಡದಂತೆ ಪ್ರಭಾವಿ ರಾಜಕಾರಣಿಗಳು ಒತ್ತಡವನ್ನು ಹಾಕ್ತಿದ್ದಾರಾ? ಹಾಗಾದ್ರೆ ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇನ್ನೂ ಇಟ್ಟುಕೊಂಡಿರೋದು ಯಾಕೆ? ಇದು ಪಕ್ಷಕ್ಕೆ ಮುಜುಗರ ತಂದಿಲ್ವಾ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇನ್ನೇನು ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ
ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ ರೀ? 7 ದಿನ ಬರ್ತೀವಿ 7 ದಿನ ಅಂದ್ರೆ 10 ದಿನ ಆಗಲಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಶಿಡ್ಲಘಟ್ಟದ ಪೌರಾಯುಕ್ತಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಬಂಧನ ಇಲ್ಲಿಯವರೆಗೂ ಕೂಡ ಆಗಿಲ್ಲ, ಇಲ್ಲಿಯವರೆಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ವಿಚಾರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಪತ್ತೆ ಆಗಿದ್ದಾರೆ, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ ಅನ್ನುವ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಂಧನ ಆಗೇ ಆಗುತ್ತೆ ಶೀಘ್ರವೇ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರೋದು, ರಾಜೀವ್ ಬಂಧನಕ್ಕೆ ಪ್ರತ್ಯೇಕ ಟೀಮನ್ನು ರಚನೆ ಮಾಡಲಾಗಿದೆ, ಎಷ್ಟು ದಿನ ತಪ್ಪಿಸಿಕೊಂಡು ಇರೋದಕ್ಕಾಗತ್ತೆ, ಯಾರೇ ಬೆಂಬಲ ನೀಡಿದ್ರೂ ಕಾನೂನು ಒಂದೇ, ಅರೆಸ್ಟ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಯವರೆಗೂ ಕೂಡ ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ಆ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಇದು ಪೊಲೀಸ್ ಇಲಾಖೆಯ ವೈಫಲ್ಯನಾ ಅಥವಾ ಸರ್ಕಾರದ ವೈಫಲ್ಯ? ನೋಡಿ, ರಿಪಬ್ಲಿಕ್ ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ ಮಾಡ್ತಾರೆ ಅನ್ನುವ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. 2 FIR ದಾಖಲಾದರೂ ಕೂಡ ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರೋದು ಯಾರು? ರಾಜೀವ್ ಗೌಡ ಆಹಾರ ಸಚಿವ KH ಮುನಿಯಪ್ಪ ಅವರ ಆಪ್ತ ಅಂತ ಹೇಳಲಾಗುತ್ತೆ, ಶಿಷ್ಯನಂತೆ ನೋಡ್ತಾರಂತೆ. ಹಾಗಾಗಿ ಅವರ ಶ್ರೀರಕ್ಷೆ ಇದೆಯಾ? ನಿಜಕ್ಕೂ ತಲೆಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಇದಕ್ಕೆ ಉತ್ತರವನ್ನು ಕೊಡಬೇಕು. ರಾಜೀವ್ ಗೌಡನನ್ನ ಬಂಧನ ಮಾಡದಂತೆ ಪ್ರಭಾವಿ ರಾಜಕಾರಣಿಗಳು ಒತ್ತಡವನ್ನು ಹಾಕ್ತಿದ್ದಾರಾ? ಹಾಗಾದ್ರೆ ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇನ್ನೂ ಇಟ್ಟುಕೊಂಡಿರೋದು ಯಾಕೆ? ಇದು ಪಕ್ಷಕ್ಕೆ ಮುಜುಗರ ತಂದಿಲ್ವಾ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ ರೀ? 7 ದಿನ ಬರ್ತೀವಿ 7 ದಿನ ಅಂದ್ರೆ 10 ದಿನ ಆಗಲಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಶಿಡ್ಲಘಟ್ಟದ ಪೌರಾಯುಕ್ತಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಬಂಧನ ಇಲ್ಲಿಯವರೆಗೂ ಕೂಡ ಆಗಿಲ್ಲ, ಇಲ್ಲಿಯವರೆಗೂ ಕೂಡ ತಲೆಮರೆಸಿಕೊಂಡಿದ್ದಾರೆ. ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ವಿಚಾರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಪತ್ತೆ ಆಗಿದ್ದಾರೆ, ಯಾಕಿನ್ನೂ ಅರೆಸ್ಟ್ ಆಗಿಲ್ಲ ಅನ್ನುವ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಂಧನ ಆಗೇ ಆಗುತ್ತೆ ಶೀಘ್ರವೇ ಅಂತೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿರೋದು, ರಾಜೀವ್ ಬಂಧನಕ್ಕೆ ಪ್ರತ್ಯೇಕ ಟೀಮನ್ನು ರಚನೆ ಮಾಡಲಾಗಿದೆ, ಎಷ್ಟು ದಿನ ತಪ್ಪಿಸಿಕೊಂಡು ಇರೋದಕ್ಕಾಗತ್ತೆ, ಯಾರೇ ಬೆಂಬಲ ನೀಡಿದ್ರೂ ಕಾನೂನು ಒಂದೇ, ಅರೆಸ್ಟ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ನಾಳೆ ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ ಪ್ರತ್ಯಕ್ಷ ಆಗ್ತಾರೆ. ಇಲ್ಲಿಯವರೆಗೂ ಕೂಡ ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ ಆ ಕಾಂಗ್ರೆಸ್ ಮುಖಂಡನನ್ನು ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಇದು ಪೊಲೀಸ್ ಇಲಾಖೆಯ ವೈಫಲ್ಯನಾ ಅಥವಾ ಸರ್ಕಾರದ ವೈಫಲ್ಯ? ನೋಡಿ, ರಿಪಬ್ಲಿಕ್ ಕನ್ನಡ ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಅಧಿಕಾರಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ ಮಾಡ್ತಾರೆ ಅನ್ನುವ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. 2 FIR ದಾಖಲಾದರೂ ಕೂಡ ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರೋದು ಯಾರು? ರಾಜೀವ್ ಗೌಡ ಆಹಾರ ಸಚಿವ KH ಮುನಿಯಪ್ಪ ಅವರ ಆಪ್ತ ಅಂತ ಹೇಳಲಾಗುತ್ತೆ, ಶಿಷ್ಯನಂತೆ ನೋಡ್ತಾರಂತೆ. ಹಾಗಾಗಿ ಅವರ ಶ್ರೀರಕ್ಷೆ ಇದೆಯಾ? ನಿಜಕ್ಕೂ ತಲೆಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಇದಕ್ಕೆ ಉತ್ತರವನ್ನು ಕೊಡಬೇಕು. ರಾಜೀವ್ ಗೌಡನನ್ನ ಬಂಧನ ಮಾಡದಂತೆ ಪ್ರಭಾವಿ ರಾಜಕಾರಣಿಗಳು ಒತ್ತಡವನ್ನು ಹಾಕ್ತಿದ್ದಾರಾ? ಹಾಗಾದ್ರೆ ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇನ್ನೂ ಇಟ್ಟುಕೊಂಡಿರೋದು ಯಾಕೆ? ಇದು ಪಕ್ಷಕ್ಕೆ ಮುಜುಗರ ತಂದಿಲ್ವಾ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ.
ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ?